ಬೆಂಗಳೂರಿನ ನಾನ್ ವೆಜ್ ಪ್ರಿಯರು ನೋಡಲೇಬೇಕಾದಂಥ ಒಂದು ಸುದ್ದಿ ಬರ್ತಾ ಇದೆ. ತಾವೆಲ್ಲರೂ ಎಚ್ಚರದಿಂದ ಇರಲೇಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಿಗೆ ನೋಟಿಸ್ ಬಂದಿದೆ. ಬೆಂಗಳೂರಿನ ನಾನ್ ವೆಜ್ ಪ್ರಿಯರೇ ಎಚ್ಚರದಿಂದ ಇರಬೇಕಾಗತ್ತೆ. ಹೋಟೆಲ್ನಲ್ಲಿ ಕಬಾಬ್ ತಿನ್ನುವ ಮುನ್ನ ಹುಷಾರಾಗಿರಬೇಕಾಗತ್ತೆ. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಿಗೆ ನೋಟಿಸ್ ಬಂದಿದೆ. ಆಹಾರ ಇಲಾಖೆಯಿಂದ 6 ಎಂಪೈರ್ ಹೋಟೆಲ್ಗೆ ಆಹಾರ ಇಲಾಖೆ ನೋಟಿಸ್ ಕೊಟ್ಟಿದೆ. ಕಬಾಬ್ ತಿನ್ನುವಂಥವ್ರನ್ನು ನೋಡಲೇಬೇಕಾದಂಥ ವಿಚಾರ. ಸೇವನೆಗೆ ಚಿಕನ್ ಕಬಾಬ್ ಯೋಗ್ಯವಲ್ಲ ಅಂತ ವರದಿಯನ್ನು ಕೊಟ್ಟಿದ್ದಂತೆ ಆಹಾರ ಇಲಾಖೆ. ಕಬಾಬ್ಗೆ ಹೆಚ್ಚು ಕಲರ್ ಬಳಕೆ ಮಾಡ್ತಾ ಇರುವಂಥದ್ದು ಪತ್ತೆ ಆಗಿದೆ. ಕಬಾಬ್ಗೆ ಕಲರ್ ಬಳಸದಂತೆ ಸೂಚಿಸಿದ್ದಂಥ ಆಹಾರ ಇಲಾಖೆ ಸೂಚಿಸಿದ್ರೂ ಕೂಡ ಕಬಾಬ್ಗೆ ಕಲರ್ ಬಳಕೆ ಮಾಡಿದ್ದಾರೆ 6 ಎಂಪೈರ್ ಹೋಟೆಲ್ಗಳಲ್ಲಿ. ಹೀಗಾಗಿ ಆಹಾರ ಇಲಾಖೆ ನೋಟಿಸ್ ಕೊಟ್ಟಿದೆ. ಫುಡ್ ಸ್ಯಾಂಪಲ್ ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸಲಾಗಿತ್ತು. ವರದಿಯಲ್ಲಿ ಕ್ಯಾನ್ಸರ್ ಮಾರಕ ಅಂಶಗಳು ಬೆಳಕಿಗೆ ಬಂದಿದೆಯಂತೆ. ಈ ಕಲರ್ ಹಾಕ್ತಾ ಇರೋದ್ರಿಂದ ಕ್ಯಾನ್ಸರ್ ಮಾರಕ ಅಂಶಗಳು, ಕಬಾಬ್ನಲ್ಲಿ ಹಾನಿಕಾರಕ ಅಂಶ ಪತ್ತೆ ಹಿನ್ನೆಲೆ ನೋಟಿಸ್ ಕೊಟ್ಟಿರುವಂಥದ್ದು ಆಹಾರ ಇಲಾಖೆ. ಬೆಂಗಳೂರಿನ ನಾನ್ ವೆಜ್ ಪ್ರಿಯರು ನೋಡಲೇಬೇಕಾದಂಥ ಒಂದು ಸುದ್ದಿ. ಎಚ್ಚರದಿಂದ ಇರಲೇಬೇಕಾಗತ್ತೆ ಕಬಾಬ್ ತಿನ್ನುವಂಥವರು. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಪ್ರತಿಷ್ಠಿತ ಒಂದಷ್ಟು ಹೋಟೆಲ್ಗಳಿಗೆ ಈ ರೀತಿಯಾಗಿ ನೋಟಿಸ್ ಹೋಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಎಂಪೈರ್ ಹೋಟೆಲ್ಸ್, 6 ಎಂಪೈರ್ ಹೋಟೆಲ್ಸ್ಗಳಿಗೆ ಆಹಾರ ಇಲಾಖೆಯಿಂದ ನೋಟಿಸ್ ಹೋಗಿದೆ. ಯಾವುದೇ ಥರದ ಕಲರ್ಸ್ನ ಬಳಸಬಾರ್ದು ಅನ್ನುವಂಥ ಒಂದು ಸೂಚನೆ ಕೊಟ್ಟಿತ್ತು ಆಹಾರ ಇಲಾಖೆ. ಬಟ್ ಸ್ಟಿಲ್ ಇವರುಗಳು ಕಲರ್ನ ಬಳಸಿದ್ದಾರೆ, ಪ್ರಮುಖವಾಗಿ ಕಬಾಬ್ಗೆ. ಹೀಗಾಗಿ ಅದರ ಟೆಸ್ಟ್ ನಡೆಯುತ್ತೆ. ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದ ನಂತರದಲ್ಲಿ ಗೊತ್ತಾಗುತ್ತೆ ಕ್ಯಾನ್ಸರ್ ಬರುವಂತಹ ಮಾರಕ ಅಂಶಗಳು ಈ ಒಂದು ಕಲರ್ನಲ್ಲಿ ಇದೆ, ಇಂಗ್ರೀಡಿಯೆಂಟ್ನಲ್ಲಿ ಅನ್ನುವಂಥದ್ದು. ಹೀಗಾಗಿ ಇವರುಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ 6 ಎಂಪೈರ್ ಹೋಟೆಲ್ಗಳಿಗೆ. ನಾನ್ ವೆಜ್ ತಿನ್ನುವಂಥವರು ಬಹಳ ಹುಷಾರಾಗಿರಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಈ ಹಿಂದೆಯೇ ಒಂದು ನೋಟಿಸ್ ಬಂದಿದ್ದಂಥದ್ದು, ಗೋಬಿಗೆ ಏನು ಕಲರ್ ಹಾಕ್ತಾ ಇದ್ದಾರೆ ಅದನ್ನು ಕೂಡ ನಿಷೇಧಿಸಬೇಕು ಅಂತ. ಅದಾದ ನಂತರದಲ್ಲಿ ಯಾರೂ ಕೂಡ ಗೋಬಿಗೆ ಕೂಡ ಕಲರ್ಸ್ ಹಾಕ್ತಾ ಇಲ್ಲ. ಅದರಲ್ಲೂ ಕಬಾಬಿಗೆ ಕೂಡ ಬಳಸಬಾರ್ದು ಅನ್ನುವಂಥ ಒಂದು ನೋಟಿಸ್ ಬಂದಿತ್ತು, ಸೂಚನೆ ಕೊಟ್ಟಿತ್ತು. ಬಟ್ ಸ್ಟಿಲ್ ಕೆಲವೊಂದು ಹೋಟೆಲ್ಸ್ಗಳಲ್ಲಿ ಬಳಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಮೇರೆಗೆ ಇವರು ಹೋಗಿ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಕೊಂಡು ಅದನ್ನು ಟೆಸ್ಟ್ ಮಾಡಿದ್ದಾರೆ. ಅದಾದ ನಂತರದಲ್ಲಿ ಗೊತ್ತಾಗಿದೆ ಇದರಲ್ಲಿ ಕ್ಯಾನ್ಸರ್ ಮಾರಕ ಅಂಶಗಳಿದೆ ಅನ್ನುವಂಥದ್ದು. ಹೀಗಾಗಿ ಇದೀಗ ನೋಟಿಸ್ ಹೋಗಿದೆ. ಸ್ವಲ್ಪ ನಾನ್ ವೆಜ್ ಪ್ರಿಯರು ಹುಷಾರಾಗಿರುವಂಥದ್ದನ್ನು ನೋಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ನಾನ್ ವೆಜ್ ತಿನ್ನುವಂಥವ್ರು, ಅದರಲ್ಲಿ ಕಬಾಬ್ ಪ್ರಿಯರು ಯಾರಾದರೂ ಇದ್ದರೆ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಅದರಲ್ಲೂ ಈ ಥರದ ಕಲರ್ಸ್ ಬಳಸುವಂಥದ್ರಲ್ಲಿ ಕ್ಯಾನ್ಸರ್ ಮಾರಕ ಅಂಶಗಳು ನಮಗೆ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ. ಖಂಡಿತವಾಗ್ಲೂ ನಮ್ಮ ಆರೋಗ್ಯವನ್ನು ನೋಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಆಲ್ಮೋಸ್ಟ್ ಅದರಲ್ಲಿ ಎಣ್ಣೆಯಲ್ಲಿ ಕರೆದಿರುವಂಥ ಆಹಾರ ಅದು. ಹೀಗಾಗಿ ಎಣ್ಣೆನೇ ಫಸ್ಟ್ ಆಫ್ ಆಲ್, ಎಣ್ಣೆಯಲ್ಲಿ ಕರೆದಿರೋದೇ ಸ್ವಲ್ಪ ಆರೋಗ್ಯಕ್ಕೆ ಮಾರಕ. ಅಂಥದ್ರಲ್ಲಿ ಈ ರೀತಿಯಾಗಿ ಕಲರ್ಸ್ ಎಲ್ಲ ಹಾಕ್ಕೊಂಡು ಅದನ್ನು ನಾವು ತಿಂದರೆ ನಮ್ಮ ಆರೋಗ್ಯ ಏನಾಗಬಹುದು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಲೇಬೇಕಾಗತ್ತೆ. ಆಹಾರ ಇಲಾಖೆಯಿಂದ ಸೂಚನೆ ಇದ್ದರೂ ಕೂಡ ಕೆಲವೊಂದು ಹೋಟೆಲ್ಗಳು ಬಳಸ್ತಾ ಇರೋದು ಗಮನಕ್ಕೆ ಬಂದು ಇದೀಗ ನೋಟಿಸ್ ಕೊಟ್ಟಿರುವಂಥದ್ದು.